ಬಾ ಮಾಮ. ಅದಕ್ಕೆ ಏರ್ಟೆಲ್ ಟು ಏರ್ಟೆಲ್ ಫ್ರೀ ಐತ್ ನೋಡು. ನಂದು ಏರ್ಟೆಲ್ ಅಲ್ಲ, ನಂದು ಜಿಯೋ. ನೀನ್ ನೋಡಿದ್ರೆ ಜಿಯೋ ಕಾಣಲ್ಲ, ಬಾಳ ಮಾಡಿ ಡೋಕೋಮೋ ಇರ್ಬೇಕು. ಯಾಕೋಮ ಡೋಕೋಮೋ ಯಾಕೋಮ ಡೋಕೋಮೋ ಯಾಕೋಮ ಬೇಕಾಗತ್ತೋ ಅದೇ. ಅದೇನು ಬಿರ್ಲಾ ಸಿಮೆಂಟ್ ಐತಿ, ಮತ್ತ ಮಣ್ಣು ಯಾಕೆ ಬಿರ್ರಕ್ಕೆ ಬಿಟ್ಟಿತ್ತು? ಅದು ಅಂಬುಜಾ ಸಿಮೆಂಟ್. ಅಂಬುಜಾ ಬಿರ್ಲಾ ಸಿಮೆಂಟ್. ನಿಂದೇನು ಬಾಗಲಕೋಟೆ ಸಿಮೆಂಟ್ ಅಲ್ಲ, ನಂದು ಅಲ್ಟ್ರಾಟೆಕ್. ಅಲ್ಟ್ರಾಟೆಕ್ ಹೋಲ್ ಬಿಡು, ನಮ್ಗೆ ಬರಲ್ಲ. ನಿನ್ನ ನೋಡಿ ಸುಮ್ಮನೆ ಹಂಗಿರ್ಲಿ, ಒಂಟಿ ತನಕ ಶೆಟ್ಟಿ ಬ್ಯಾನಿ ಬರಲಿ. ಅಲ್ಲೇ ಬಿಡು, ಅಲ್ಲೇ ಅಂದ್ರ ತಗೋಮ್ಮ. ಏರ್ಟೆಲ್ ಟು ಏರ್ಟೆಲ್ ಫ್ರೀ ಐತಿ. ಏಯ್ ಹೊಡಿರಿ ಕಪಾಲ್ಕ ಅವನಿಗೆ, ಕಳ್ಸಾಚೆಗ ಅವನ್ನ. ಅಲ್ಲಪ್ಪ, ನಮ್ಮ ಕಾಲದಲ್ಲಿ ಗಿರಿಕನ್ಯೆ ಪಿಕ್ಚರ್ ಇತ್ತು, ರಾಜ್ಕುಮಾರ್ ಅವ್ರದ್ದು. ತೈ 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 ಬಂಗಾರಿ, ಸೈ ಸೈ ಸೈಯನ್ನು ಸಿಂಗಾರಿ, ಈ ತರ ಹಾಡುಗಳಿತ್ತು. ಈಗ ಯಾವ್ದ್ಯಾವ್ದೋ ಬಂದ್ಬಿಟ್ಟದಲ್ಲಯ್ಯ. ಏನಪ್ಪ ನಿಂಗರಾಜು ನಿನ್ ಸಮಸ್ಯೆ? ಧರ್ಮಸ್ಥಳಕ್ಕೆ ಹೋಗಿರೋ ನನ್ನ ಹೆಂಡತಿ ಬಂದೇ ಇಲ್ಲ. ಏಯ್, ಈಗಲೇ SIT ರಚನೆ ಮಾಡಿ ನಿಂದ್ಯಾವ್ದ ಹೊಸ ಕೇಸು? ಹಂಗಲ್ಲ, ನಾ ತಪ್ಪಾಯ್ತು. ಹೆಂಡತಿ ಹೋಗ್ಬಿಟ್ಟು ಬಂದು ನೀವು ಫ್ರೀ ಬಸ್ ಮಾಡ್ರಿ, ಚೆನ್ನಾಗಿ ಯೋಜನೆ. ನಮ್ಮ ಹೆಂಡ್ರುಗಳು ಮನೇಲಿಲ್ಲದೆ ದಿನ ಬಸತ್ಕ ಒಯ್ತಾವ್ರಿ. ನಂಗೆ ಬೇರೆ ಶುಗರು, ಮುದ್ದೆ ಮಾಡೋರಿಲ್ಲ, ಏನ್ ಮಾಡೋದು? ಏಯ್, ಇಂದಿರಾ ಕ್ಯಾಂಟೀನ್ ಮಾಡಿಲ್ವೇನಯ್ಯ? ಇಂದಿರಾ ಕ್ಯಾಂಟೀನ್ ಮಾಡಿವೇನಪ್ಪ? ಜಸ್ಟ್ 5 ರೂಪೀಸ್, 5 ರೂಪಾಯಿಗೆ ಹೊಟ್ಟೆ ತುಂಬ ಊಟ ಕೊಡಲ್ವಾ? 5 ಯೋಜನೆಗಳನ್ನ ಪಾಪ 199 ಜನ ಹೊಟ್ಟೆ ತುಂಬ ಊಟ ಮಾಡಲಿ, ಒಬ್ಬ ಇಸ್ಕೊಂಡಿರಬಾರ್ದು. ನಿಮ್ಮ ಹೆಂಡತಿ ನಿಮಗೆ ಬೈದಾಗ, ಇರಿಟೇಟ್ ಮಾಡಿದಾಗ, ನಿಮ್ಮ BP ರೈಸ್ ಮಾಡಿದಾಗ ನಿಮಗೆ ಸಖತ್ ಕೋಪ ಬರ್ತದ? ಹಾಗಿದ್ರೆ ಎಂತ ನನ್ನ ವಿಡಿಯೋನ ಆ ಥರ ಕೇಳೋದು ನೀವು? ಲಾಸ್ಟ್ ಟೈಮ್ ಈ ಥರ ಕೋಪ ಬಂದು ನಿಮ್ಮ ಕೈಲಿ ಎಂತಾದ್ರೂ ಮಾಡ್ಲಿಕ್ಕೆ ಆಯ್ತಾ? ಇಲ್ಲ ತಾನೆ? ಈ ಸಲ ಹಾಕುದಂತ ನಿಮ್ಗೆ ಧೈರ್ಯ ಉಂಟಾ? ಇಲ್ಲ ತಾನೆ? ಸೊ ಅಷ್ಟೇ ಇದ್ಬಿಡಿ. ಮನೆ ಒಬ್ಬಕ್ಕೆ ಇದೆಯಾ? ನಡಿ ಒಳಗ. ಯಾಕ ಏನ ಯಾಕ ಏನು? ನಾನು ಚತುರ್ದಶಕ ಭುವನ ಭಯಂಕರನಾದ ಲಂಕೇಶ್ವರ ರಾವಣ, ಸರ್ವತ್ರ ಸರ್ವತಂತ್ರ ಸ್ವತಂತ್ರನಾದ ಪ್ರಬುದ್ಧ ರಾವಣ. ನಡಿ ಒಳಗ. ಕತೆ ಹೇಳ್ಕೊಂತ ಹಿಡಿಸ್ಲಿಲ್ಲ ಡೈಲಾಗ್. ಮನೆ ಒಬ್ಬಕ್ಕೆ ಇದೆಯಾ? ಆ ದೇವ್ರ ನಮ್ ಜೀವನ ಎಷ್ಟು ಉಲ್ಟಾ ಪಲ್ಟಾ ಮಾಡ್ಯಾನಪ್ಪ ಅಂದ್ರ, ಕಾಲೇಜಿಗೆ ಹೋಗಿ ಹುಡುಗಿಯರ್ ಪಟ ಹಚ್ಚನಂದ್ರ ಹುಡುಗಿಯರು ಬೀಳುವಲ್ರು, ಎಕ್ಸಾಮ್ ಬರ್ಯಾಕ ಹಾ ಟಿಕೆಟ್ ಇಸ್ಕೊಂಬರಾಕ್ ಹೋದ್ರ ಮಾಸ್ತರ್ ಹಾ ಟಿಕೆಟ್ ಕೊಡವಲ್ರು, ಮನಿಗ್ ರೇಷನ್ ತರಾಕಂತ ಹೋದ್ರ ಹೆಬ್ಬಟ್ಟು ಬರ್ವಲ್ದು, ಯಾವ್ದು ಬೇಡ ತಗಂತ ಟೈಮ್ ಪಾಸಿ ರೀಲ್ಸ್ ಮಾಡಾಕತ್ರ ಫಾಲೋನೂ ಮಾಡೋಲ್ರು. ಏನಾಯ್ತು ಮೇಡಮ್, ಏನಾಯ್ತು? ಏನ್ ಪುಟ್ರಂಗಣ್ಣ ಹಿಡಿಯೋದ್ ಹಿಡಿತಾ, ಸರಿಯಾಗಿರೋದ್ನೇ ಹಿಡಿದಿದ್ಯಾ ಬಿಡು. ಕಂದಮ್ಮ, ನಿಮ್ಮ ಅಪ್ಪನ ಹೆಂಡತಿ ದೊಡ್ಡ ಮಗ ದೊಡ್ಡ ಮೆಂಟ್ಲು ಅಂತೆ ಅಲ್ವಾ? ಅವನ್ ದೊಡ್ಡ ಮೆಂಟ್ಲಲ್ಲ, ಅವನ ಹೆಂಡತಿ ದೊಡ್ಡ ಮೆಂಟ್ಲು. ನೀವೇ
ಉಪಾಯನ ಮದ್ವಿ ಫಿಕ್ಸ್ ಆದ್ಕೊಳ್ಳಿ ನಮ್ ಕೂಡ ಅಡ್ಡಾಡ್ದ ಬಿಟ್ಟಿಯ ಯಾನ್ ಮದ್ವಿ ಏನ್ ಸಮಾಚಾರ? ನಾ ಇನ್ನೂ 2 ತಿಂಗಳು ಮದ್ವೆ ಆಗುದಿಲ್ಲ. ಯಾಕೆ ಉಪಾಯನ? ನೆಗಡಿ ಆಗೈತೆ. ನಗಡಿಗೆ ಮತ್ ಮದ್ವಿಗೆ ಏನ್ ವ್ಯತ್ಯಾಸ? ಮದ್ವೆ ಆದ್ದಿನ ನಾಳೆ ಫಸ್ಟ್ ನೈಟ್ ದಿವಸ ಹೆಂಡತಿಗೆ ಮತ್ ಕೊಡಾಕ್ ಹೋದ್ನಿ ಅಂದ್ರ ಗಲ್ಲಕ್ ಸುಂಬಳ ಹತ್ತೈತಿ. ಅದಕ್ಕ ಹೋಗೋ ಎಲ್ಲಾ ಪೆಂಗ್ವಿನ್ಗಳು ಸರ್ವೈವ್ ಮಾಡ್ಕೊಳ್ಳೋದಕ್ಕೆ ಸಮುದ್ರದ ಕಡೆ ಹೋಯ್ತು. ಬಟ್ ಅಲ್ಲಿ ಒಂದ್ ಪೆಂಗ್ವಿನ್ ನಿಂತ್ಕೊಂತು. ಆ ಪೆಂಗ್ವಿನ್ 70 ಕಿಲೋಮೀಟರ್ ದೂರದಲ್ಲಿರುವಂತಹ ಮೌಂಟೇನ್ ಕಡೆ ಹೋಯ್ತು. ಯಾಕೆ? ಏನಿಲ್ಲ ಮಾಮ್, ಸುಮ್ನೆ ಹುಚ್ಚೋಯಕ್ಕೆ. ಏನ್ ಹೇಳಿ ಹುಚ್ಚೋಯಕ್ ಬಂದ್ರೆ ವಿಡಿಯೋ ಮಾಡ್ಬಿಟ್ಟು ವೈರಲ್ ಮಾಡ್ಬಿಟ್ಟಿರ ನನ್ನ. 2 ನಿಮಿಷ ಹೋಗ್ಬಿಟ್ಟು ವಾಪಸ್ ಹೋಗ್ಬಿಡ್ತೀನಿ ಗ್ರೂಪ್ಗೆ. ಬ್ಯಾಡೋ ಇಲ್ಲ ನಿಂಗೆ ಅಂತ ಗಿಫ್ಟ್ ಇಟ್ಕೋ, ಮಜಾ ಮಾಡು. ನನಗೆ ಗಿಫ್ಟ ನಮ್ಮ ಮಗನ ತಿನ್ನಕ್ ಡೆಂಕ ಮುಗಿಟಿಗೆ ನಾಟಕ ಆಡ್ತೀಯ. ವೆಜಿಟೇರಿಯನ್ ಅಕ್ಕ, ನಾನು ಬರೀ ಸುಳ್ಳು ಐತ್ಯಾ, ಬರೀ ಸುಳ್ಳು. ನನ್ ಮಗ ನಂಗೆ ಸಿಗ್ಲಿ. ಇವನ್ ಪಕ್ಕದ ಮನೆ ಕರಿಯ ಅಲ್ವಾ? ಇವನೇನ್ ಮಾಡ್ತಾವನ್ ಇಲ್ಲಿ? ನನ್ ಮಗುನ ಯಾಕೋ ಇಟ್ಕೊಂಡಿದ್ಯಾ ಬೇವರ್ಸಿ? ಅವನು ಸಿಟಿ ರವಿ ಅಂತ ಅವನು. ಈ ರವಿ ಅಲ್ಲ, ಸಿಟಿ ರವಿ. ನನ್ನನ್ನ ಸಿದ್ದರಾಮುಲ್ಲಾ ಖಾನ್ ಅಂತ ಕರೀತಾನೆ. ಅಪ್ಪೆ ನಂಗೊಂದು ಗ್ಲಾಸ್ ಟೀ ತಗೊಂಡ್ ಬಾರೆ. ಟೀ ಆಮೇಲೆ ನನಗೊಂದು ಗಿಟಾರ್ ಕೊಡ್ಸಿರಿ. ಗಿಟಾರ ಬೇಡ ಬೇಡ, ಆಮೇಲೆ ನಮ್ಮ ನಿದ್ರೆ ಮಾಡ್ಲಿಕ್ಕೆ ಬಿಡ್ಲಿಕ್ಕಿಲ್ಲ ನೀವು. ಇಲ್ಲ ರೀ, ನೀವು ನಿದ್ರೆ ಮಾಡಿದ್ಮೇಲೆ ಬಾರಿಸ್ತೇನೆ. ಕೊಡ್ಸಿರಿ. ಟೀ ತಗೊಂಡ್ ಬಾ ಫಸ್ಟ್. ಗಿಟಾರ್ ಅಂತ ಗಿಟಾರ್ ಮೊದ್ಲು ನನಗೆ ಬರ್ತೀನಿ ಗಿಟಾರ್. ಎಲ್ರಲ್ಲ ಹುಡ್ಕುದು ನಿಮ್ಗೆ ಊರೆಲ್ಲ ಹುಡುಕ್ಬಿಟ್ನಲ್ಲ ತಕರ್ಲ ಮಚ್ಚ ಎಲ್ಲ ಇವತ್ತು ಸಂಜೆ ಊರ್ ಬಿಟ್ಬಿಡ್ರಲ್ಲ. ನಿಂಗೆ ಮಾದಪ್ಪನ್ ಬೆಟ್ಟಕ್ಕೆ, ನಿನ್ಗೆ ತಿರುಪತಿಗೆ, ನಿನ್ಗೆ ಮಂತ್ರಾಲಯಕ್ಕೆ ಬೈ ತುಮ್ಮೆ ಮೆಕ್ಕ ಮದಿನ್ ಕೂ ಚಲ ಜಾओ. ನಾನ್ಯಾಕ ಬಿಡಿದೆ ಹೋಗ್ನಿ, ನಾನ್ಯಾಕ್ಲ ಊರ್ಬಿಡ್ನಿ, ನಾವ್ಯಾಕ್ಲ ಊರ್ಬಿಟ್ಟು ಹೋಗ್ಬೇಕು. ಕೈ ಕೂರೇಜು ಜಾಯಿಂಟ್ ನೋಡ್ರಪ್ಪ, ನಾ ಹೇಳುದು ಹೇಳ್ತಾವ್ನಿ. ಇವತ್ ಸಂಜೆ ಆ ಪಟೇಲ್ ಮಗಳು ಕರ್ಕ ನಾ ಓಡಾಯ್ತಾವ್ನಿ. ಹೇಳರಾಗು. ಜಗಣ, ನನ್ನ ಫ್ರೆಂಡಿಗೆ ಒಂದು 10,000 ರೂಪಾಯಿ ಸಾಲ ಬೇಕಂತೆ. ಅವನ ಎದುರು ಸುಮ್ಮನೆ ಕಾಲ್ ಮಾಡ್ತೀನಿ, ಇಲ್ಲ ಅಂತ ಹೇಳು ಆಯ್ತಾ? ಯಾಕಂದ್ರೆ ಅವನ ವ್ಯವಹಾರ ಸರಿ ಇಲ್ಲ. ಅಷ್ಟೇನಾ? ಹೇಳ್ತೀನಿ ಬಿಡು. ಹಾ ಸರಿ. ರಗಣ, ತುಂಬಾ ಕಷ್ಟದಲ್ಲಿದ್ದೀನಿ ಕಣ್ರಿ. ಯಾರತ್ರ ಬಡ್ಡಿಗೆ ಒಂದು 10,000 ರೂಪಾಯಿ ಸಾಲ ಕೊಡ್ಸಿರಗಣ. ಬಹಳ ತೊಂದರೆ ಇದೆ. ಅಷ್ಟೇನ ಪ್ರದೀಪಣ್ಣ, ಕೊಡ್ತೀನಿ, ತಲೆಬಿಸಿಯಕ್ಕೆ ನಮ್ಮ ಫ್ರೆಂಡ್ ಇದ್ದಾನೆ. ಹೇಳರಾಗು. ಜಗಣ, ನನ್ನ ಫ್ರೆಂಡ್ಗೆ ಒಂದು 10,000 ರೂಪಾಯಿ ಸಾಲ ಬೇಕಂತೆ, ಸಿಗತ್ತಾ? ಅಯ್ಯ, ನಿನ್ನ ಮಟ್ಟ ಕೊಡಲ್ಲ ಅಂತೀನಾ? ನೀನ್ ಗ್ಯಾರಂಟಿ ಅಲ್ಲನಾ? ಕೊಡ್ತೀನಿ. ಯಾವ ನಂಬರ್ಗೆ ಹಾಕಿ ಕೇಳು. ಇದೇ ನಂಬರ್ ಹಾಕಿ, ಇದೇ ನಂಬರ್ ಹಾಕಿ. ಇದಕ್ ಬೇಡ, ಇದಕ್ ಬೇಡ. ದೋಸ್ತಿ ಅಂದ್ರೆ ಒಬ್ಬನೇ ಹೋದರೆ ಇನ್ನೊಬ್ಬೆಲ್ಲಿ ಅವಕಾಶ. ಆಗದವರು ಉರಿತಾರ ನಮ್ಮ ಮ್ಯಾಗ, ಅಷ್ಟೇ ಆಕೈತಿ ನಿಮಗ. ರೀ, ಮದುವೆ ಆಗಿ 20 ವರ್ಷ ಆದ ನೆನ್ಪದಾವ? ಎಲ್ಲ ನೆನಪೈತ್ ನಂಗೆ. ಹಂಗಾರ ಮದ್ವೆ ಒಳಗೆ ನಮ್ಮ ಪಪ್ಪ ನಿಮ್ಗೆ 10,000 ರೂಪಾಯಿ ಕೊಟ್ಟು ಕಿವ್ಯಾಗ ಏನೋ ಹೇಳಿದ್ರಲ್ಲ, ಏನು ಹೇಳಿದ್ರೆ? ರೊಕ್ಕ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಕೊಡ್ತೇನೆ, ಹುಡುಗಿ ಮಾತ್ರ ಹೊಳ್ಳಿ ಕಳ್ಸಂಗಿಲ್ಲ ನೋಡು ಅಂತ ಹೇಳಿದ್ರು. डॉक्टर साहब, आजकल पेशाब रुकता नहीं. मशीन खराब हो गया है. अरे जो मशीन में चेक होता वो मशीन खराब हो गया है. पागल. ಎಲ್ಲೋ ಬೇಡ್ರಿ ನಿಮ್ಮ ಮಗಳು? ಬಾಜು ಮನೆಗೆ ಹೋಗ್ಯಾಳಪ್ಪ. ಬಾಜು ಮನಿಗೆ ಹೋದ್ಲ? ಮುಗಿತ್ತೋರಿ. ಈಗ ಅಲ್ಲಿಂದ ಬರ್ತಾಳ ರೀ, ಯಾಕಿನ ಗಂಡ ಅದನ್ನ ಕೊಡಿಸಿದ ಇದನ್ನ ಕೊಡಿಸಿದ, ನೀವ್ ಯಾವಾಗ ಕೊಡಿಸ್ತೀರಿ ಅಂತ ನಿಂತು ಬಿಡ್ತಾಳ ನನ್ ಕೇಳ್ಕೊಂಡು. ಹಿಂಗಂತಾಳ? ಹ್ಞೂರಿಪ್ಪ. ಬರ್ಲಿಕ್ಕೆ ಮಾತಾಡ್ತೇನೆ, ನಾ ಮಾತಾಡ್ತೇನೆ, ಸುಮ್ಮನೆ.
ಆಕಿ ಬಾಜು ಮನಿಕ್ಕಿ ಗಂಡ ಶಾಪಿಂಗ್ ಕರ್ಕೊಂಡ್ ಹೋಗಿದ್ದ ಆಕಿಗೆ ನೆಕ್ಲೆಸ್ ಬಳಿ ಡ್ರೆಸ್ ಎಲ್ಲಾ ಕೊಡ್ಸ್ಕೊಂಡ್ ಬಂದಾನ. ಇದಕ್ಕೇನಂತಿ? ಆಕಿನ ಗಂಡ 2ನೇ ಮದುವೆಗೇನ, ಇದಕ್ ನೀ ಏನಂತಿ? ಪಬ್ಲಿಕ್ ಅಲ್ಲಿ ನನ್ ಫೋಟೋ ಹಾಕಿ ಕೆಟ್ಟ ಕಾಮೆಂಟ್ಸ್ ಮಾಡಿದ್ರೆ ರಪ್ಪನೆ ಬೀಳುತ್ತ ರಾಜ, ರಪ್ಪನೆ ಬೀಳುತ್ತೋ, ರಪ್ಪನೆ ಬೀಳುತ್ತೋ. ಕದಿ ನಿಂತು ಫೋಟೋ ತಕ್ಕೋ, ಭುಜಕ್ಕೆ ಭುಜವ ತೇಡಕ್ ಬಂದ್ರೆ ಗಲ ಮೇಲ್ ಕೈ ಹಾಕಿ ತಕ್ಕೋ, ಕೈಗಳು ಸುಮ್ಮನೆ ಇರದೇ ಇದ್ರೆ ಸಿಂಗಲ್ ಫೋಟೋ ತಪ್ಪಿಲ್ಲ, ಮಿಂಗಲ್ ಫೋಟೋ ತಪ್ಪಿಲ್ಲ, ಗ್ರೂಪ್ ಫೋಟೋ ತಕ್ಕೋಣಾಕ ಅಭ್ಯಂತರ. ನಿನ್ನೆ ನನ್ನ ಹೆಂಡತಿ ಮುಖ ಓದ್ಕೊಂತ ಕುತ್ಕೊಂಡಿದ್ಲು. ಯಾಕೆ ಏನಾಯ್ತು ಬಂಗಾರ ಅಂತ ಕೇಳಿದೆ. ಅದು ಪ್ಲಾಟ್ ತಗೊಂಡಿದ್ದಲ್ಲ, ಮತ್ತೆ ನಿಮ್ಮ ಅಮ್ಮನ ಹೆಸರ್ಲಾಸ್ ಮಾಡಿಸಿಯಲ್ಲ ಅಂತ ಅಂದ್ಲು. ಹೌದ್ ಕಣೆ, ಅಮ್ಮ ಓದ್ಸಾಳೆ ಬೆಳೆಸಾಳ, ಇಷ್ಟು ದೊಡ್ಡವನ್ ಮಾಡ್ಯಾಳ ಅಂತ ಅಂದೆ. ಮತ್ ನನ್ನ ಹೆಸರ ಮೇಲೆ ಸಂಘದಾಗ 5 ಲಕ್ಷ ರೂಪಾಯಿ ಲೋನ್ ತಗೊಂಡಿಯಲ್ಲ ಅಂತ ಕೇಳಿದ್ಲು. ಹೂನ್ ಬಂಗಾರ, ನೀನಂದ್ರೂ ಪ್ರಾಣ ಕಣೆ ನನಗೆ. ನೀನ್ ನೋಡಿದ್ರೆ ಮಾತಿ ಜಗಳ ಮಾಡ್ತೀಗ, ನಮ್ ತೋಳ ಮನೆಗೆ ಹೋಗ್ತೀನಿ, ನಾನು ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ಅಂದ್ರೆ ಮತ್ತೆ ನಾನು ಏನ್ ಮಾಡ್ಲಿ ಹೇಳು? ಅಪ್ಪಿ ತಪ್ಪಿ ನಾನು ಬಿಟ್ರು ಸಂಘದವ್ರು ಬಿಡಬಾರ್ದಲ್ಲ. ಅದಕ್ಕೋಸ್ಕರ ನಿನ್ನ ಹೆಸರು ಸಂಘದಾಗ 5 ಲಕ್ಷ ರೂಪಾಯಿ ಲೋನ್ ತಗೊಂಡಿದ್ ನಿಜ ಐತೆ ಅಂತಂದೆ. ಮತ್ ನಾ ಮಾಡಿದ್ ತಪ್ಪ. ಫ್ಯೂಚರ್ ಫಸ್ಟ್, ಫಿಗರ್ ನೆಕ್ಸ್ಟ್. ಬಡ್ಡಿ ಮಗಂದ್ ಯಾವ ಬ್ರ್ಯಾಂಡ್ ಹೊಡೆದ ಹಾಕ್ಸಿದ್ನಿ ಅನ್ನೋದು ನೆನಪಾಗಲ್ತು. ಫ್ಯೂಚರ್ ಇಲ್ಲ, ಫಿಗರ್ ಇಲ್ಲ. ಒನ್ ಅಂಡ್ ಓನ್ಲಿ ಲೆಜೆಂಡರಿ ಮಾಸ್ಟರ್ ಮಂಜುನಾಥ್. ಥ್ಯಾಂಕ್ ಯು ಆನಂದ್ ಸೋ ಮಚ್. ಇಲ್ಲ, ಈಗ ನಂದು ಇನ್ನೊಂದು ಹೆಸರಿದೆ, ಮಾಸ್ಟರ್ ಆನಂದ್ ಅಂತ. ಏನ್ ಪುಟ್ರಂಗಣ್ಣ ಹಿಡಿಯೋದ್ ಹಿಡಿತಾ, ಸರಿಯಾಗಿರೋದ್ನೇ ಹಿಡಿದಿದ್ಯಾ ಬಿಡು. ನನಗೆ ನನ್ನ ಹೆಸರು ಬಿಟ್ಟು ಮ್ಯಾಕ್ಸಿಮಮ್ ನನ್ನನ್ನು ಕರೆಯೋದು ಮಾಸ್ಟರ್ ಆನಂದ್ ಅಲ್ಲ ಸರ್ ನೀವು ಅಂತ. ನನಗೂ ಅಷ್ಟೇನೆ. ಮಜಾ ಏನ್ ಗೊತ್ತಾ ನನ್ಗೆ? ಸಾರ್ ಸಕ್ಕಲ ಮಾಡ್ತೀರಾ ಬಿಡಿ ಸರ್ ನೀವು. ಇದು ಮ್ಯಾಚ್ ಆಗುತ್ತಾ? ಮ್ಯಾಚ್ ಆಗುತ್ತಾ? ಚಿಕ್ಕ ವಯಸ್ಸಿಂದ ನಿಮ್ ನೋಡಿದ್ವಿ ಬಿಡಿ ಸರ್. ಮ್ಯಾಚ್ ಆಗುತ್ತಾ? ಅಲ್ಲಿ ನಾನೇ ಎಂತ ತಂದು ರಣಧೀರಲ್ಲಿ ಏನ್ ಮಾಡಿದೀರಾ ಸರ್? ಯಾವಾಗ ಅವರು ರಣಧೀರಲ್ಲಿ ಏನ್ ಮಾಡಿದೀರ ಅಂದ ತಕ್ಷಣ, ಅಣ್ಣ ಇಲ್ಲಿವರೆಗೂ ನೀನ್ ಕರೆಕ್ಟ್ ಆಗಿ ಬಂದೆ, ರಣಧೀರಲ್ಲಿ ಮಾಡಿರೋದ್ ನಾನಲ್ಲ, ಅದು ಮಂಜಣ್ಣ. ಇದು ಬಾಜಾರ್ ಬಂದಿರೋ ಲೇಟೆಸ್ಟ್ ಡಿಸೈನ್, ನಮ್ ಗುರು ಮಾಡೆಲ್, ರಣಧೀರ ಸ್ಟೈಲ್. ಚೈಲ್ಡ್ ಪ್ರಾಡಜೀಸ್ ಬರ್ತಾರೆ, ಫೇಮ್ ಬಂದ್ಬಿಡುತ್ತೆ. ಆ ಫೇಮ್ ತುಂಬಾ ಅದ್ರ ಜೊತೆ ತೂಕದ ಫೇಮ್, ಅದು ತುಂಬಾ ರೆಸ್ಪಾನ್ಸಿಬಲ್ ಫೇಮ್ ಬರುತ್ತೆ. ನನಗೆ ನಿನಗೆ ಐ ಥಿಂಕ್ ಲಾಡ್ ಆಫ್ ನಮ್ಗೆ ತುಂಬಾ ತುಂಬಾ ಒಂದು ಒಳ್ಳೆ ಒಂದು ಬೋನಸ್ ಅಥವಾ ಒಂದು ಸ್ಟ್ರೆಂತ್ ಇದ್ದಿದ್ದು ನಮ್ಮ ತಂದೆ ತಾಯಿ, ಪ್ಲಸ್ ನಮ್ಮ ಜೊತೆ ಇದ್ದ ಕೋ ಆಕ್ಟರ್ಗಳು, ಮತ್ತೆ ಹಲವಾರು ವೆಲ್ ವಿಷರ್ಸ್ ನಮ್ಮವ್ರು ಯಾರಿದ್ರು, ಡೈರೆಕ್ಟರ್ಸ್ ಆಗ್ಲಿ, ಎಲ್ಲ ನಮ್ಮ ಇಂಡಸ್ಟ್ರಿಯಲ್ಲಿ ಇದ್ದವರು ಬೇಗ ಅದನ್ನು ಅರ್ಥ ಮಾಡಿಕೊಂಡು ನಮಗೆ ಟು ಅ ಲಾರ್ಜ್ ಎಕ್ಸ್ಟೆಂಟ್ ಆ ಫೇಮ್ ತಲೆಗೆ ಹತ್ತಕ್ ಬಿಡ್ಲಿಲ್ಲ. ಆ ಏಜ್ ಅಲ್ಲಿ ಈ ತರ ಒಂದು ಸಕ್ಸಸ್, ಫೇಮು, ಒಂದು ರೆಕಗ್ನಿಷನ್ ಸಿಕ್ಕಿದಾಗ ಮೈಂಡ್ ಸ್ವಲ್ಪ ಮೆಚೂರ್, ಅವರ ಏಜ್ಗಿಂತ ಮುಂದಕ್ಕೆ ಒಂದು ಮೆಚೂರಿಟಿ ಅಥವಾ ಥಿಂಕಿಂಗು ಅಥವಾ ಬಂದ್ಬಿಡುತ್ತೆ. ಏನಂತಾರೆ, ವರ್ಲ್ಡ್ ಜ್ಞಾನ, ಜಗತ್ತು ಜ್ಞಾನ ಸ್ವಲ್ಪ ಜಾಸ್ತಿನೇ ಬಂದಾಗ ಅವ್ರು ಹೇಳ್ತಾರೆ, ಅಲ್ಲ ನಾನು ಇಷ್ಟು ದುಡಿತಾ ಇದ್ದೀನಿ, ನನಗೆ ಏನು ಹೇಳೋದು ಅನ್ನೋ ಒಂದು ಪರಿಸ್ಥಿತಿನೂ ಬರುತ್ತೆ. ಅದನ್ನು ಹೆಂಗೆ ಹ್ಯಾಂಡಲ್ ಮಾಡಬೇಕು, ಹೌ ಟು ಸೆನ್ಸಿಟಿವ್ಲಿ ಕೀಪ್ ದೆಮ್, ಅಂದರೆ ಕೀಪ್ ದೇರ್ ಲೆಗ್ಸ್ ಆನ್ ದ ಗ್ರೌಂಡ್. ಅವ್ರನ್ನ ಹೇಗೆ ನೆಲದಲ್ಲಿ, ಎರಡೂ ಕಾಲುಗಳು ನೆಲದಲ್ಲಿ ಇಟ್ಕೊಂಡು ಮನೇಲಿ ಹೇಗೆ ನಾರ್ಮಲ್ಸಿ ಆಗಿ ತಗೊಂಡೋಗ್ಬೇಕು ಅನ್ನೋದು ಐ ಥಿಂಕ್ ಸ್ವಲ್ಪ ಆ ಪೇರೆಂಟ್ಸ್ ಎಕ್ಸ್ಟ್ರಾ ಎಫರ್ಟ್ ಹಾಕಿ ಅದರ ಬಗ್ಗೆ ಸ್ವಲ್ಪ ಗಮನ ಕೊಟ್ರೆ ತುಂಬಾ 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 ಒಳ್ಳೇದು ಅನ್ಸುತ್ತೆ. ಪೂರ್ತಿ ಎಪಿಸೋಡ್ಗಾಗಿ ಮಾಸ್ಟರ್ ಆನಂದ್ ಸ್ಟುಡಿಯೋಸ್ ಯೂಟ್ಯೂಬ್ ಚಾನೆಲ್ ನೋಡಿ.